ಕೊಡಗಿನಲ್ಲಿ ಗೋಮಾಂಸ ಮಾರಾಟ ಓರ್ವನನ್ನು ಬಂಧಿಸಲಾಗಿದೆ. ಹುಣಸೂರಿನ ಕೊಡಗಿನಲ್ಲಿ ಗೋಮಾಂಸ ಮಾರಾಟ ಹಿನ್ನೆಲೆ ಓರ್ವನನ್ನು ಬಂಧಿಸಲಾಗಿದೆ. ಹುಣಸೂರಿನ ಜಾಹಿದ್ ಅಹಮದ್ ಬಂಧಿತ ಆರೋಪಿಯಾಗಿದ್ದಾನೆ. ಈ ಘಟನೆ ವಿರಾಜಪೇಟೆ ತಾಲೂಕು ಬಿಟ್ಟಗಾಲದಲ್ಲಿ ನಡೆದಿದೆ. ಮೈಸೂರಿನ ಜಿಲ್ಲೆ ಹುಣಸೂರಿನ ರತ್ನಪುರಿಯಿಂದ ಗೋಮಾಂಸ ತಂದು ಕೊಡಗಿನಲ್ಲಿ ಮಾರಾಟ ಮಾಡಲಾಗ್ತಿತ್ತು. ಈ ವೇಳೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದಾಗ ಈ ಪ್ರಕರಣ ದಾಖಲಾಗಿದೆ. ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ವಿರಾಜಪೇಟೆ ಗ್ರಾಮಾಂತರ ಪೊಲೀಸರು. ಇನ್ನು ಬಂಧಿತ ಆರೋಪಿಯಿಂದ 150 ಕೆಜಿ ಗೋಮಾಂಸ ಹಾಗೆ ಒಂದು ಆಲ್ಟೋ ಕಾರನ್ನು ವಶಕ್ಕೆ ಪಡೆಯಲಾಗಿದೆ.